ಮಾಲಿಕೆ 7 ಮಾಲಿಕೆ ವಿಶೇಷ ಸಕ್ರಿಯ ಲೇಖಕರು ತಿಂಗಳ ವಿಶೇಷ ಲೇಖಕ ಜೋಗಿ ಅವರ ಕಾದಂಬರಿಗಳು ಪುಸ್ತಕ ಪರಿಚಯ 2 ಪುಸ್ತಕದ ಹೆಸರು ಐ ಹೇಟ್ ಮೈ ವೈಫ್ ಲೇಖಕರು ಜೋಗಿ ಅಭಿಪ್ರಾಯ ಮಮತಾ ವೆಂಕಟೇಶ್ ಮತ್ತು ಓದುತ್ತಿರುವವರು ಶಿಲ್ಪಾ ಮಲ್ಲೇಶ್. ಜೋಗಿರವರು ಹಾಯ್ ಬೆಂಗಳೂರಿನ ಮುಖಾಂತರ ಚಿರಪರಿಚಿತವಾದರೂ ಸಹ ತಮ್ಮ ಕೃತಿಗಳ ಮುಖಾಂತರ ವಿಶೇಷವಾದ ರೀತಿಯಲ್ಲಿ ಕನ್ನಡದ ಸಾಹಿತ್ಯ ಪ್ರೇಮಿಗಳ ಮನಸ್ಸಿನಲ್ಲಿ ನೆಲೆ ನಿಂತವರು. ಅವರ ವಿಶಿಷ್ಟವಾದ ಕಾದಂಬರಿಗಳಷ್ಟೇ ಚಂದವಾಗಿ ಬದುಕಿನ ಹಲವಾರು ಮಗ್ಗಲುಗಳನ್ನು ಪುಟ್ಟ ಪುಟ್ಟ ಪ್ರಬಂಧಗಳ ಮುಖಾಂತರ ಓದುಗರ ಮನಸ್ಸನ್ನು ಸೂಕ್ಷ್ಮವಾಗಿ ತಾಕುವಂತೆ ಬರೆಯಬಲ್ಲವರು. ಅವರ ಐ ಹೇಟ್ ಮೈ ವೈಫ್ ಸಹ ಅಂತಹದೇ ಒಂದು ಪುಟ್ಟ ಪ್ರಬಂಧಗಳ ಸುಂದರವಾದ ಸಂಕಲನ. ಪುಸ್ತಕದ ಆಕಾರ ಮನಸೆಳೆಯುವಷ್ಟೇ ಕೃತಿಯ ಶೀರ್ಷಿಕೆಯೂ ಸಹ ಆಕರ್ಷಕವಾಗಿ ಕ್ಯಾಚಿಯಾಗಿದೆ. ದಿಲ್ಲಿಗೆ ಸುಲ್ತಾನನಾದರೂ ಸಹ ತಾಯಿಗೆ ಮಗ, ಹೆಂಡತಿಗೆ ಗಂಡ ಎನ್ನುವ ಗಾದೆ ಚಾಲ್ತಿಯಲ್ಲಿದೆ. ಮನುಷ್ಯ ಎಷ್ಟೇ ಉನ್ನತ ಮಟ್ಟಕ್ಕೆ ಬೆಳೆದರೂ ಸಹ ಪ್ರಾಥಮಿಕ ಅತ್ಯವಶ್ಯ ಸಂಬಂಧಗಳ ಪರಿಭಾಷೆಯನ್ನು, ವ್ಯಾಖ್ಯಾನಗಳನ್ನು, ಮಿತಿಗಳನ್ನು, ವಿಸ್ತಾರವನ್ನು ಅರಿಯಲೇಬೇಕಾಗುತ್ತದೆ. ಅದಕ್ಕೆ ಬದ್ಧನಾಗಿ ನಡೆದುಕೊಳ್ಳಲೇಬೇಕಾಗುತ್ತದೆ. ಆಗಲೇ ಸುಖಿ ಸಂಸಾರದ ವಾಕ್ಯಕ್ಕೆ ಅರ್ಥವೂ ಸಿಗುತ್ತದೆ. ಸಮಾಜದಲ್ಲಿ ಹೆಂಡತಿಯ ಮೇಲೆ ಹೆಣ್ಪೆಟ್ಟು, ಗಂಡಂದಿರ ಮೇಲೆ ಸಾಕಷ್ಟು ನಗೆ ಚಟಾಕಿಗಳು ಹಾರಿಸಲ್ಪಡುತ್ತಲೇ ಇರುತ್ತವೆ. ಇವುಗಳ ಹಿಂದಿನ ಕಹಿ ಸತ್ಯ, ನಿಷ್ಠುರ ವಾಸ್ತವ ಅರಿವಾಗಬೇಕೆಂದರೆ ಈ ಕೃತಿಯನ್ನು ಓದಬಹುದು. ಜೀವನದ ಅತ್ಯಂತ ಸೂಕ್ಷ್ಮವಾದ ಸಾವಿನವರೆಗೂ ಶಾಶ್ವತವಾಗಿ ಸಾಗಬಲ್ಲಂತಹ ಸಂಬಂಧಗಳಲ್ಲಿ ಹಲವಾರು ಆಪ್ತ ಗಂಡ ಹೆಂಡತಿಯ ಸಂಬಂಧವೂ ಒಂದು ಹೆಣ್ಣಿಗೊಂದು ಗಂಡು ಹೇಗೋ ಸೇರಿ ಹೊಂದಿಕೊಂಡು ದುಃಖ ಹಗುರವೆನ್ನುತ್ತೀರೆ, ಪ್ರೇಮವೆನ್ನಲು ಹಾಸ್ಯವೇ ಎನ್ನುವ KS ರವರ ನುಡಿಗಳು ಅದೆಷ್ಟು ಸೊಗಸಾಗಿ ಮಧುರ ಭಾವನೆಗಳನ್ನು ಮನಸ್ಸಿನಲ್ಲಿ ತುಂಬುವಂತೆ ಮಾಡುತ್ತದೆ. ಇಂತಹ ದಾಂಪತ್ಯ ಸದಾಕಾಲ ಸರಸಮಯವಾಗಿ ಸುಖಮಯವಾಗಿಯೇ ಇರಬೇಕೆಂದೇನೂ ಇಲ್ಲ. ಆರಂಭದಲ್ಲಿನ ಸವಿ ಮಧುರತೆ ದಿನ ಕಳೆದಂತೆ ಮಾಸುತ್ತಾ ಹೋಗಿ ಪ್ರೇಮ ವಿವಾಹವೇ ಆಗಲಿ ಅಥವಾ ಹಿರಿಯರು ನಿಶ್ಚಯಿಸಿದ ವಿವಾಹವೇ ಆಗಲಿ ವ್ಯತ್ಯಾಸ ಕಾಣದಂತೆ ಬದಲಾಗುವ ಪರಿ ಆಶ್ಚರ್ಯ ಹುಟ್ಟಿಸುತ್ತದೆ. ಸಾಮಾನ್ಯವಾಗಿ ಹೆಂಡತಿಗೆ ಕೋಪ ಬರುವಂತಹ ವಿಷಯವನ್ನು ಯಾವ ಗಂಡನೂ ಸಹ ಪ್ರಸ್ತಾಪಿಸಲು ಇಷ್ಟಪಡುವುದಿಲ್ಲ. ಹಾಗಿರುವಾಗ ಐ ಹೇಟ್ ಮೈ ವೈಫ್ ಎಂದು ದಾಷ್ಟಿಕದಿಂದ ಧೈರ್ಯವಾಗಿ ಹೇಳಿಕೊಳ್ಳಬಹುದು ಎನ್ನುವ ನಿಜ ನಗೆ ಮೂಡಿಸುತ್ತದೆ. ಅದರ ಜೊತೆಗೆ ಆಶ್ಚರ್ಯವನ್ನು ತರುತ್ತದೆ. ಆದರೆ ಈ ಲವ್ ಮತ್ತು ಹೇಟ್ ಸಂಬಂಧದ ಪರಿಮಿತಿಯನ್ನು ಜೋಗಿ ಅವರು ಹೇಳುತ್ತಾ ಹೋಗುವ ರೀತಿ ಮನಸೆಳೆಯುತ್ತದೆ. ಇಷ್ಟಗಲ ತಾಳಿ ಕಟ್ಟಿದ ಮಾತ್ರಕ್ಕೆ ಒಂದು ಹೆಣ್ಣಿನ ಇಡೀ ಜೀವನವನ್ನೇ ತನ್ನ ಹತೋಟಿಗೆ ತೆಗೆದುಕೊಂಡು ಅಂಕೆಯಲ್ಲಿ ಇರಿಸಿಕೊಂಡು ಕೋತಿಯಂತೆ ಆಡಿಸಬೇಕು ಎಂದುಕೊಳ್ಳುವ ಪುರುಷ ಪ್ರಧಾನ ಸಮಾಜದ ಹಮ್ಮು ಬಿಮ್ಮುಗಳನ್ನು ಸಹ ಬಯಲು ಬೆಳೆಯುತ್ತಾ ಹೋಗುವ ಈ ಕೃತಿ ದಾಂಪತ್ಯವೆನ್ನುವುದು ಪರಸ್ಪರ ಪ್ರೀತಿ, ನಂಬಿಕೆ, ವಿಶ್ವಾಸದ ತಳಹದಿಯ ಮೇಲೆ ನಿಲ್ಲಬೇಕು ಎನ್ನುವ ನಿಜವನ್ನು ಮತ್ತೊಮ್ಮೆ ಸಾರುತ್ತದೆ. ದ್ವೇಷವೂ ಸಹ ಪ್ರೀತಿಯ ಮತ್ತೊಂದು ಮುಖ ಎನ್ನುವ ಲೇಖಕರು ಜಯಂತ್ ಕಾಯ್ಕಿಣಿರವರ ದ್ವೇಷ ಸಕಾರಣ ಆಗಿರಬೇಕು, ಪ್ರೀತಿ ಆಕಾರಣ ಆಗಿರಬೇಕು ಎನ್ನುವ ಸೂತ್ರವನ್ನು ಒಪ್ಪುತ್ತಾರೆ. ಪ್ರೀತಿ ದ್ವೇಷ ಪೂರ್ಣವಾಗಿ ಪ್ರಕಟಗೊಳ್ಳುವುದು ತೀರವಾದ ಸಂಬಂಧಗಳಲ್ಲಿ ಮಾತ್ರ ಎನ್ನುವ ಅವರು ಮಯೂಖನ ದಾಂಪತ್ಯದ ಉದಾಹರಣೆ ನೀಡಿ ಯಾಕೆ ಈ ಹೇಟ್ ಮೈ ವೈಫ್ ಎನ್ನುವ ಶೀರ್ಷಿಕೆಯನ್ನು ಇರಿಸಲಾಗಿದೆ ಎನ್ನುವ ಸಮರ್ಥನೆಯನ್ನು ನೀಡುತ್ತಾರೆ. ಮನುಷ್ಯ ನಿರಂತರವಾಗಿ ಸುಖವಾಗಿರಲು ಅಪೇಕ್ಷಿಸಬಾರದು. ಒಂದು ವಯಸ್ಸಿನಲ್ಲಿ ಮದುವೆಯಾಗಬೇಕು ಎನ್ನುವ ತಮಾಷೆಯ ಹಿಂದೆ ಏನೆಲ್ಲ ಅಡಗಿದೆ ಎನ್ನುವುದನ್ನು ಎಳೆಯಾಗಿ ಬಿಡಿಸುತ್ತಾ ಹೋಗುವ ಜೋಗಿಯವರು ಈ ಪುಸ್ತಕದಲ್ಲಿ ಮುಂದಿಟ್ಟಿರುವಂತಹ ಗೋಲ್ಡನ್ ಥಿಯರಿ ಬಹಳ ಇಷ್ಟವಾಗುತ್ತದೆ. ಮದುವೆಯಾದ ಮಾತ್ರಕ್ಕೆ ಸ್ವಂತಿಕೆಯನ್ನು ಕಳೆದುಕೊಳ್ಳಲೇಬೇಕು ಎನ್ನುವ ಯಾವುದೇ ನಿಯಮವಿಲ್ಲ ಎನ್ನುವ ಅವರು ಪ್ರತಿಯೊಬ್ಬರೂ ಸಹ ತನ್ನದೇ ಆದಂತಹ ಸೀಮಿತ ಸಾಮರ್ಥ್ಯವನ್ನು ದಾಂಪತ್ಯದಲ್ಲಿ ಕಾಪಾಡಿಕೊಳ್ಳಬೇಕು ಎನ್ನುವ ಮನೋಧರ್ಮವನ್ನು ಪ್ರಕಟಿಸುವುದು ಸರಿ ಕಾಣುತ್ತದೆ. ಮದುವೆ ಅಂದರೆ ಬಿಡುಗಡೆಯೇ ಹೊರತು
ಬಂಧನ ಅಲ್ಲ ಎನ್ನುವ ಅವರು ನಾತಿಚರಾಮಿ ಎನ್ನುವ ಪದವೇ ತಪ್ಪು ಎನ್ನುತ್ತಾರೆ. ಇಬ್ಬರನ್ನು ಬದಲಾಯಿಸುವುದಕ್ಕೆ ಮದುವೆ ಕುಲುಮೆ ಅಲ್ಲ ಒಲುಮೆ ಎನ್ನುವ ಮಾತು ಬಹಳವೇ ಅಪ್ಯಾಯಮಾನವೆನಿಸುತ್ತದೆ. ಕೆ.ಎಸ್. ನರಸಿಂಹಸ್ವಾಮಿ ಅವರ ಕವಿತೆಗಳಲ್ಲಿ ಕಂಡುಬರುವಂತಹ ದಂಪತಿಗಳ ಸುಂದರ ಸುಮಧುರ ದಾಂಪತ್ಯದ ಘಮವನ್ನು ಮತ್ತೊಮ್ಮೆ ಓದುಗರ ಅನುಭೂತಿಗೆ ದಕ್ಕಿಸಿಕೊಡುವ ಲೇಖಕರು. ಅದೇ ದಾಂಪತ್ಯ ಕೆಲವರ ಬದುಕಿಗೆ ಅದೆಷ್ಟು ಯಾತನಾದಾಯಕವಾಗಿರುತ್ತದೆ ಎನ್ನುವುದರ ಬಗ್ಗೆಯೂ ಸಹ ಆಲೋಚಿಸುವಂತೆ ಮಾಡುತ್ತಾರೆ. ಎಲ್ಲ ಪ್ರೇಮ ಕಥೆಗಳನ್ನು ಮೀರಿಸುವ ಹಾಗೆ ನಾವು ಬದುಕಿದ್ದೇವೆ, ಬೈಯುತ್ತಾ ಬೈಯುತ್ತಾ ನೋಯುತ್ತಾ ಮತ್ತೆ ನೋಯುವ ಒಂದು ದಿವ್ಯ ಕ್ಷಣಕ್ಕಾಗಿ ಕಾಯುತ್ತಾ ಎನ್ನುವ ಜೋಗಿ ಅವರು ಕಾಣಿಸುವಂತಹ ಶಾಶ್ವತ ಸತ್ಯ ಯೋಚನೆಗೆ ಒಳಗಾಗುವಂತೆ ಮಾಡುತ್ತದೆ. ದಾಂಪತ್ಯ ಜೀವನದ ಸಾರ್ಥಕತೆ ಸಾಮರ್ಥ್ಯಗಳನ್ನು ತುಲನಾತ್ಮಕವಾಗಿ ವಿಶ್ಲೇಷಿಸುವ ಈ ಕೃತಿ ಇಂತಹ ವಿಚಿತ್ರವಾದ ಅಷ್ಟೇ ವಿಶೇಷವಾದ ಶೀರ್ಷಿಕೆಯನ್ನು ಸಹ ಹೇಗೆ ಸಕಾರಾತ್ಮಕವಾಗಿ ಓದುಗರ ಮನಸ್ಸಿನಲ್ಲಿ ನೆಲೆ ನಿಲ್ಲುವಂತೆ ಮಾಡಬಹುದು ಎನ್ನುವ ಉದಾಹರಣೆಯಾಗಿ ಕಾಣುತ್ತದೆ. ಈ ವಿಭಿನ್ನವಾದ ಪುಸ್ತಕವನ್ನು ನೀವು ಒಮ್ಮೆ ಓದಿ ನೋಡಿ. ಧನ್ಯವಾದಗಳು.